ಸ್ನೇಹಿತರೆ, ಇಂದು ಕೆಎಲ್ ರಾಹುಲ್ ಅವರು ತನ್ನ ಸೀನಿಯರ್ ಆಟಗಾರನಾದ MS ಧೋನಿ ಅವರಿಗಾಗಿ ಮಾಡಿದ ಕೆಲಸವನ್ನು ನೋಡಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಇಂದು ಲಕ್ನೋ ತಂಡ ಚೆನ್ನೈ ತಂಡವನ್ನು ಬಹಳ ಸುಲಭವಾಗಿ ಸೋಲಿಸಿತು. ಆದರೆ ಪಂದ್ಯ ಮುಗಿದ ನಂತರ ನಮಗೆ ಹೃದಯ ಗೆಲ್ಲುವ ವಾಕ್ಯವೊಂದು ಕಾಣಿಸಿಕೊಂಡಿತು. ಹೌದು ಸ್ನೇಹಿತರೆ, ಮೊದಲಿಗೆ ಪಂದ್ಯ ಮುಗಿದ ನಂತರ ಆಟಗಾರರು ಹ್ಯಾಂಡ್ ಶೇಕ್ ಮಾಡುತ್ತಿದ್ದಾಗ ಧೋನಿಗೆ ಹ್ಯಾಂಡ್ ಶೇಕ್ ಮಾಡಲು ಬಂದ ಕೆಎಲ್ ರಾಹುಲ್ ಅವರು ಗೌರವವನ್ನು ನೀಡುವ ಮೂಲಕ ತನ್ನ ಕ್ಯಾಪ್ ಅನ್ನು ತೆಗೆದರು. ಇಷ್ಟೇ ಅಲ್ಲದೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದ ನಂತರ ಮಾತನಾಡಿದ ಕೆಎಲ್ ರಾಹುಲ್ ಅವರು, MS ಧೋನಿ ಅವರಂತಹ ಉತ್ತಮವಾದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಇಂದಿಗೂ ಕೂಡ ಭಾರತಕ್ಕೆ ಸಿಕ್ಕಿಲ್ಲ. ನಾನು ಕೂಡ MS ಧೋನಿ ಅವರ ಹಾಗೆ ಆಗಲು ಬಯಸುತ್ತಿದ್ದೆ ಮತ್ತು ಇಂದು ಅವರು ಬ್ಯಾಟಿಂಗ್ ಆಡಿದ ರೀತಿ ನೋಡಿ ನನಗೆ ಹಳೆಯ ಧೋನಿ ಹಾಗೂ ಹೊಸ ಧೋನಿಯಲ್ಲಿ ಯಾವುದೇ ರೀತಿಯ ಅಂತರ ಕಾಣಿಸಲಿಲ್ಲ. ಇಂದು ನಾನು ಈ ಸ್ಥಾನಕ್ಕೆ ನಿಂತಿದ್ದರೆ ಮುಖ್ಯವಾದ ಕಾರಣ MS ಧೋನಿ ಅವರು. ಏಕೆಂದರೆ ಕರಿಯರ್ ನ ಆರಂಭದಲ್ಲಿ MS ಧೋನಿ ಅವರು ನನಗೆ ಬಹಳ ಸಪೋರ್ಟ್ ಮಾಡಿದರು. ಆದ್ದರಿಂದ ಇಂದು ಅವರಿಗೆ ರೆಸ್ಪೆಕ್ಟ್ ಅನ್ನು ತೋರಿಸುವ ಮೂಲಕ ನಾನು ಗೆದ್ದಿರುವ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಅವರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದರು. ಸ್ನೇಹಿತರೆ, ಕೆಎಲ್ ರಾಹುಲ್ ಅವರು ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಕೆಎಲ್ ರಾಹುಲ್ ಅವರ ಈ ರೀತಿಯ ಒಳ್ಳೆಯ ಮನಸ್ಸಿಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ.